ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಸೊ ಇಲ್ಲಿ ಮೊದಲನೇದಾಗಿ ಸಂವಿಧಾನಿಕ ಪರಿಹಾರದ ಹಕ್ಕನ್ನು ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ನೀಡಲಾಗಿದೆ? ಸೊ ಇದು 32ನೇ ಹಕ್ಕು. ಸೊ 32ನೇ ವಿಧಿಯನ್ನು ನಮ್ಮ ಸಂವಿಧಾನದ ಆತ್ಮ ಅಂತ ನಾವು ಕರಿತೀವಿ. ಇದನ್ನು ಕರೆದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸರ್ವೋಚ್ಚ ನ್ಯಾಯಾಲಯವು ಯಾವ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಮೂಲಭೂತ ವೈಶಿಷ್ಟ್ಯಗಳನ್ನು ಪ್ರತಿಪಾದಿಸಿತು? ಕೇಶವಾನಂದ ಭಾರತಿ. ಆಮೇಲೆ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಅಧಿಕಾರದ ಆಕರ ಯಾವುದು? ಭಾರತದ ಪ್ರಜೆಗಳು. ಕೆಳಗಿನವುಗಳಲ್ಲಿ ಯಾವ ವಿಕಿರಣ ಅತಿ ಕಡಿಮೆ ಭೇದಿಸಬಲ್ಲದಾಗಿರುತ್ತದೆ? ಅಲ್ಫಾ. ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನಲ್ಲಿ ಕರಗಬಲ್ಲ ವಿಟಮಿನ್ ಅಲ್ಲ? ನೋಡಿ, ಇಲ್ಲಿ ವಿಟಮಿನ್ಸ್ಗಳು ಅದಾವೆ, ನಮ್ಗೆ ಗೊತ್ತಾವೆ. ಅದರಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ ಬೇರೆ, ಕೊಬ್ಬಿನಲ್ಲಿ ಬೇರೆ. ನಿಮಗೊಂದು ಟ್ರಿಕ್ ಹೇಳ್ತೀನಿ ನಾನು. ಕೊಬ್ಬಿನಲ್ಲಿ ಕೊಬ್ಬು ಅಂದ್ರೇನು? ಈ ಒಂದು ಆಯಿಲಿ ಎಲ್ಲಿ ಏನಾಗ್ತವೆ? ಕೀಡ ಅಂದ್ರೆ ಒಂದು ಕೀಡೆ ಅಂತ ತಿಳ್ಕೊಳ್ಳಿ. ಕೀಡ ಅಂತ ಅಂತೀವಿ ನಾವು. ಈ ಕೀಡ ಏನು ಕೊಬ್ಬಿನಲ್ಲಿ ಬಿತ್ತಂದ್ರೆ ಸಾಯ್ತೈತಿ, ಇಷ್ಟ ತಿಳ್ಕೊಳ್ಳೋದು. ಈ ಕೀಡ ಇದೇನು? ಕೊಬ್ಬಿನಲ್ಲಿ ಕರಗಬಲ್ಲ ವಿಟಮಿನ್ಸು ಅಂದರೆ ವಿಟಮಿನ್ K, ವಿಟಮಿನ್ E, ವಿಟಮಿನ್ D, ವಿಟಮಿನ್ A. ಓಕೆ. ಸೊ ಈಗ ಯಾವುದು ಕೊಬ್ಬಿನಲ್ಲಿ ಕರಗಬಲ್ಲ ವಿಟಮಿನ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕೀಡ A ಇದೆ, D ಇದೆ, E ಇದೆ. ಮತ್ತು ವಿಟಮಿನ್ B ಮತ್ತು ವಿಟಮಿನ್ C ಇವು ಅಷ್ಟು ನೀರಿನಲ್ಲಿ ಕರಗಬಲ್ಲ ವಿಟಮಿನ್ಗಳು ಆಗ್ತವೆ. ಆಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠಗಳು ಎಲ್ಲಿವೆ? ಕಲಬುರಗಿ ಮತ್ತು ಧಾರವಾಡ. ಕರ್ನಾಟಕ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಎಷ್ಟು? 11. ನಾಮನಿರ್ದೇಶನ ಎಷ್ಟು ಮಾಡ್ತಾರೆ? 11 ಜನ. ಸಾಹಿತ್ಯ, ಕ್ರೀಡೆ, ಕಲೆ ಈ ರೀತಿ. ಮತ್ತು ಶಿಕ್ಷಕರಿಂದ ಇದು ನಾಮನಿರ್ದೇಶಿತಕ್ಕೆ ಶಿಕ್ಷಕ ಅಲ್ಲ. ಸೊ ಆ ಒಂದು ಶಿಕ್ಷಕ ವೃಂದವನ್ನು ಇಲೆಕ್ಟ್ ಮಾಡ್ತಾರೆ, ಹೌದಾ? ಬಟ್ ಇಲ್ಲಿ ನಾಮನಿರ್ದೇಶಿತ ಅಂದ್ರೇನು? ಕಲೆ, ಸಾಹಿತ್ಯ ಈ ಒಂದು ಭಾಗಗಳಲ್ಲಿ ಕೆಲಸ ಮಾಡಿದಂಥ ಉನ್ನತ ವ್ಯಕ್ತಿಗಳನ್ನು ಇಲ್ಲಿ ನಾಮನಿರ್ದೇಶನ ಯಾರು ಮಾಡ್ತಾರೆ? ರಾಜ್ಯಪಾಲರು. ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರು? HV ನಂಜುಂಡಯ್ಯ. ಇದನ್ನು 1915ರಲ್ಲಿ ಸ್ಥಾಪಿಸಲಾಯಿತು. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ಭೂಮಿಯ ತನ್ನ ಅಕ್ಷರೇಖೆಯ ಮೇಲೆ ತಿರುಗುವುದನ್ನು ಏನೆಂದು ಕರೆಯುತ್ತಾರೆ? ರೋಟೇಷನ್. ಸ್ವರಾಜ್ ಪಕ್ಷವನ್ನು ಯಾರು ಸ್ಥಾಪಿಸಿದರು? ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದಂಥವರು CR ದಾಸ್ ಅಂದರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು 1923ರಲ್ಲಿ. B ಮತ್ತು C ಎರಡು ಆಗ್ತವೆ. ಕೋಲ್ಕತ್ತಾದಿಂದ ದೆಹಲಿಗೆ ಭಾರತದ ರಾಜಧಾನಿಯನ್ನು ಸ್ಥಳಾಂತರಿಸಿದ ವರ್ಷ ಯಾವುದು? 1911. ಆವಾಗ ಲಾರ್ಡ್ ಹಾರ್ಡಿಂಜ್ ಇವರು ವೈಸ್ರಾಯ್ ಆಗಿದ್ದರು. ಯಾವ ಅಧಿವೇಶನದಲ್ಲಿ
ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಯಿತು? ಲಾಹೋರ್ ಅಧಿವೇಶನದಲ್ಲಿ. ಯಾವ ಸಂವಿಧಾನದ ತಿದ್ದುಪಡಿಯು ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶನಾತ್ಮಕ ತತ್ವಗಳಿಗೆ ಹೆಚ್ಚಿನ ಮಹತ್ವ ನೀಡಿತು? 42ನೇದು. ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಯಾವ ಶಬ್ದವೂ ಇರುವುದಿಲ್ಲ? ಎ ಇದೆ, ಸಿ ಇದೆ, ಡಿ ಇದೆ, ಬಟ್ ಫೆಡ್ರಲ್ ಇಲ್ಲ. ಗುಜರಾತ್ನ ಹಾಲಿ ಮುಖ್ಯಮಂತ್ರಿ ಯಾರು? ಅಂದರೆ ಇದು 2016ನಲ್ಲಿ ಕೇಳಿದಂಥ ಕ್ವಶನ್ನು. ವಿಜಯ್ ರೂಪಾನಿ. ಭಾರತವು ಸ್ವಾತಂತ್ರ್ಯ ಪಡೆದ ಸಮಯದಲ್ಲಿ ಬ್ರಿಟನ್ ಪ್ರಧಾನಿಯಾಗಿದ್ದವರು ಯಾರು? ಕ್ಲೆಮೆಂಟ್ ಅಟ್ಲಿ. ತೋಡಾ ಬುಡಕಟ್ಟು ಜನಾಂಗದವರು ಇರುವ ರಾಜ್ಯ ಯಾವುದು? ತಮಿಳುನಾಡು. ಯೋಗ ಸೂತ್ರಗಳನ್ನು ಸಂಗ್ರಹಿಸಿದವರು ಯಾರು? ಪತಂಜಲಿ. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಸಿಂಪಲ್ ಅದದು. ಯುದ್ಧ ಮತ್ತು ವರ್ಷ. ಮೊದಲನೇ ಪಾನಿಪತ್ ಕದನ 1526, 2 ಆಗ್ತದೆ. ಪ್ಲಾಸಿ ಕದನ 1757, 3 ಆಗ್ತದೆ. ಹಲ್ದಿಘಾಟ್ 1576. ರಕ್ಕಸ ತಂಗಡಿ 1565. ಇದೇನಾಗ್ತದೆ? 2341. 2341 ಅಂದರೆ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೊದಲನೇ ಪಾನಿಪತ್ ಯುದ್ಧ ಯಾರ ನಡುವೆ ನಡೆಯಿತು? ಇಬ್ರಾಹಿಂ ಲೋಧಿ ಮತ್ತು ಬಾಬರ್. ಬಿ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದ ದಿನ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಅಸಹಕಾರ ಚಳವಳಿಯನ್ನು ನಾಗ್ಪುರ್ ಅಧಿವೇಶನದಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಕರೆಕ್ಟಾದ ಒಂದು ಎಕ್ಸಾಕ್ಟ್ ಡೇಟನ್ನು ಕೊಟ್ಟಿಲ್ಲ. 1920ರಲ್ಲಿ ಮಾಡಿದ್ದಾರೆ. ಬಟ್ ಇವು ಡೇಟ್ಗಳು ತಪ್ಪಾಗಿವೆ. ಸೊ ಅದರಿಂದ ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಬಟ್ ಕರೆಕ್ಟ್ ಆದಂಥ ಡೇಟ್ ಯಾವಾಗ? 1922ರಲ್ಲಿ ಸ್ಟಾಪ್ ಮಾಡ್ತಾರೆ. ಯಾಕೆ? ಚೌರಿ ಚೌರ ಘಟನೆಯಿಂದ. ಅದು ಅಹಿಂಸೆಯಿಂದ ಹಿಂಸಾ ರೂಪಕ್ಕೆ ತಾಯಿತು ಅನ್ನುವ ಕಾರಣಕ್ಕೆ ಈ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ? ಅದನ್ನು ಹಿಂಪಡಿಕೊಳ್ತಾರೆ. ಓಕೆ, ಸೊ ಇಲ್ಲಿ ಬಟ್ ಸ್ಟಾರ್ಟ್ ಯಾವಾಗಾಯಿತು? 1920ರ ಯಾವ ತಿಂಗಳಲ್ಲಿ ಮತ್ತು ಯಾವ ಡೇಟಲ್ಲಿ? ಕಾಮೆಂಟ್ ಮಾಡಿ. ದರೋಜಿ ಕರಡಿ ಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದು ದರೋಜಿ ಕರಡಿ ಧಾಮ ಬಳ್ಳಾರಿ. ಯಾರ ಕಾಲದಲ್ಲಿ ಶ್ರವಣಬೆಳಗೊಳದಲ್ಲಿ ಗುಮಟೇಶ್ವರನ ವಿಗ್ರಹವನ್ನು ಕೆತ್ತಿಸಲಾಯಿತು? ಗಂಗರು ಕಾಲದಲ್ಲಿ. ಯಾರು ಕೆತ್ತಿಸಿದರು? ಚಾವುಂಡರಾಯನು. ಕೃಷ್ಣದೇವರಾಯನು ಬರೆದ ಸಂಸ್ಕೃತ ನಾಟಕ ಯಾವುದು? ಜಾಂಬವತಿ ಕಲ್ಯಾಣ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೀಡುತ್ತದೆ? ಸಾಲ, ತಾಂತ್ರಿಕ ಸಹಾಯ, ಅನುದಾನ. D 1 2 3. ಬಿಟ್ಕಾಯಿನ್ ಇದು ಡಿಜಿಟಲ್ ಕರೆನ್ಸಿ. ಯಾವ ರಾಜ್ಯದಲ್ಲಿ ಬಾಲಕಿಯರ ಮೇಲೆ ಶೋಷಣೆ ತಡೆಯಲು ಆಪರೇಷನ್ ನಿರ್ಭೀಕ ಅನ್ನು ಹಮ್ಮಿಕೊಳ್ಳಲಾಗಿದೆ? ದೆಹಲಿ. ಆಪರೇಷನ್ ಸ್ಮೈಲ್ ಯಾವುದಕ್ಕೆ ಸಂಬಂಧಿಸಿದ್ದು? ನಾಪತ್ತೆಯಾಗಿರೋ ಮಕ್ಕಳನ್ನು ಹುಡುಕುವುದು. ವಿಶ್ವ ವ್ಯಾಪಾರಿ ಸಂಸ್ಥೆ ಪ್ರಧಾನ ಕಚೇರಿಯಲ್ಲಿದೆ? ಇದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO. ಇದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ. ಯಾವುದು ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿದೆ? ನೀಲಿ ಬೆಳಕು.
ಕೆಳಗಿನವುಗಳಲ್ಲಿ ಯಾವುದೋ ರಾತ್ರಿ ನೋಟ ಉಪಕರಣಗಳಲ್ಲಿ ಬಳಸಲಾಗುತ್ತದೆ? ಇನ್ಫ್ರಾರೆಡ್ ವೇವ್ಸ್. ಒಂದು ಬ್ಯಾರೆಲ್ ತೈಲವು ಯಾವುದಕ್ಕೆ ಸಮಾನವಾಗಿದೆ? ಒಂದು ಬ್ಯಾರೆಲ್ ಅಂದರೆ 159 ಲೀಟರ್ಸ್. ಯಾವ ಥರದ ಲೇಸರನ್ನು ಲೇಸರ್ ಪ್ರಿಂಟರ್ನಲ್ಲಿ ಬಳಸಲಾಗುತ್ತದೆ? ಸೆಮಿಕಂಡಕ್ಟರ್ ಲೇಸರ್. ಯಾವ ಪ್ರಕಾರದ ಗಾಜು ಅಲ್ಟ್ರಾವೈಲೆಟ್ ವಿಕಿರಣವನ್ನು ತಡೆಯಬಲ್ಲದು? ಕ್ರೂಕ್ಸ್ ಗಾಜು. ಕ್ರೂಕ್ಸ್ ಅಂತ ಅಂತೀವಿ, ಕ್ರೂಕ್ಸ್. ವರ್ಲ್ಡ್ ಎಕನಾಮಿಕ್ಸ್ ಔಟ್ಲುಕ್ಕನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅರ್ತ್ ಅವರನ್ನು ಯಾವ ಸಂಸ್ಥೆಯು ಹಮ್ಮಿಕೊಂಡಿರುವ ವಿಶ್ವವ್ಯಾಪ್ತಿ ಚಳವಳಿಯಾಗಿದೆ? WWF. ಸೊ ಇನ್ನೊಂದು ಕೆಲವೊಂದು ಕ್ವಶನ್ ಅದಾವ, ಸ್ಕಿಪ್ ಆಗಿದಾವ. RDXನ ಇನ್ನೊಂದು ಹೆಸರು ಸೈಕ್ಲೋನೆಸ್ಟ್. ಕೆಳಗಿನವುಗಳಲ್ಲಿ ಯಾವುದು ಕ್ಯಾಲ್ಸಿಯಂನ ಉತ್ತಮ ಆಕಾರವಲ್ಲ? ಅಕ್ಕಿ. ಲಾಸ್ಟ್ ಕ್ವಶನ್ ನೋಡಿ. ಇನ್ಸುಲಿನ್ ಹಾರ್ಮೋನ್ ಇದೊಂದು ಪೆಪ್ಟೈಡ್ ಆಗಿದೆ, ಪೆಪ್ಟೈಡ್. ಓಕೆ, ಸೊ ಇವಿಷ್ಟು ಕೆಲವೊಂದು ಮಹತ್ವದ GK ಪ್ರಶ್ನೆಗಳಾಗಿದ್ದು, ಮತ್ತು ಇನ್ನಷ್ಟು ಮುಂದಿನ ಒಂದು ಸೆಷನಲ್ಲಿ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರ.